ಸ್ವಾಮಿ ಮಾಚನ್ನಪಲ್ಲಿ ನಾರಾಯಣ ಸ್ವಾಮಿ ಅಂತ ಎಲ್ಲರೂ ಗುರುತಿಸ್ತಾರೆ. ನಾವು ಬಾಗೇಪಲ್ಲಿ ಪ್ರಸ್ತುತ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿರುತ್ತೇವೆ. ಇದಕ್ಕೂ ಮೊದಲು ನಾನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡಿದ್ದು ಮತ್ತು ಡಿಲಿಮಿಟೇಷನ್ ಆದ ನಂತರ 2008ರಲ್ಲಿ ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಭೂ ಮಂಜೂರಾತಿ ಸಮಿತಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್ ಆಗಿ ಮಾಡಿ ಅಲ್ಲಿ ಸುಮಾರು ಭೂಹೀನರಿಗೆ ಜಮೀನುಗಳನ್ನು ಮಂಜೂರು ಮಾಡಿಸಿಕೊಟ್ಟು ಸತತವಾಗಿ ನಾನು KH ಮುನಿಯಪ್ಪ, ಮಾಜಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಚೌಡರೆಡ್ಡಿ ಮತ್ತು ಅವ್ರ ಮಗ ಸುಧಾಕರ್ ರೆಡ್ಡಿ ವಿಧಾನಸಭಾ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಅವರೊಂದಿಗೆ ಗುರುತಿಸಿಕೊಂಡು ಪಕ್ಷದಲ್ಲಿ ಬೆಳೆದಿದ್ದೇನೆ. ಅದೇ ರೀತಿಯಾಗಿ ಬಾಗೇಪಲ್ಲಿ ವಿಧಾನಸಭಾ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಾಗ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿ ಮತ್ತು ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಮತ್ತು ವೀರಪ್ಪ ಮೊಯ್ಲಿ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ನಾವು ಪಕ್ಷದಲ್ಲಿ ದುಡಿದಿರುತ್ತೇವೆ. ಈಗ ಪಕ್ಷದ ಅಧ್ಯಕ್ಷ ಹುದ್ದೆಗೆ ನಾನು ಸುಮಾರು 30 ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡಿರುತ್ತೇನೆ. ಅದನ್ನು ಗುರುತಿಸಿ ಜಿಲ್ಲೆಯಲ್ಲಿ ಗುಂಪುಗಾರಿಕೆಗಳನ್ನು ನಿರ್ಮೂಲನೆ ಮಾಡಿ ಪಕ್ಷಕ್ಕೆ ನಿಷ್ಠಾವಂತರಾಗಿರ್ತಕ್ಕಂಥ ಪ್ರಾಮಾಣಿಕರನ್ನು ನಾನು ಗುರುತಿಸಿ ಬೆಳೆಸಿ ಮತ್ತು ಪ್ರೋತ್ಸಾಹಿಸುವಂಥ ಕೆಲಸವನ್ನು ನಾನು ಮಾಡುತ್ತೇನೆ. ಆದರೆ ನೀವು ನನಗೂ ಒಂದು ಅವಕಾಶ ಕೊಟ್ಟು ಜಿಲ್ಲೆಯಲ್ಲಿ ಪಕ್ಷದ ಕೆಲಸ ಮಾಡಲು ಮತ್ತು ಪಕ್ಷದ ಅಭಿವೃದ್ಧಿಗೆ ಸಹಕರಿಸಲು ನನಗೊಂದು ಅವಕಾಶ ಕೊಡಿ ಅಂತ ಹೈಕಮಾಂಡನ್ನು ನಾನು ಈ ಮೂಲಕ ಕೇಳಿಸ್ತೇನೆ. ಪಕ್ಷಕ್ಕೆ ಒಳ್ಳೆಯ ಕಾರ್ಯಕರ್ತರು ಮೊದಲಿಂದಲೂ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರಗಳು ಕಾಂಗ್ರೆಸ್ನ ಭದ್ರಕೋಟೆಗಳು. ಈ ಭದ್ರಕೋಟೆಯಲ್ಲಿ ಹಲವಾರು ಗುಂಪುಗಾರಿಕೆಗಳು ಪ್ರಸ್ತುತ ಇವೆ. ಇವನ್ನೆಲ್ಲವನ್ನು ಸಂಭಾಳಿಸಿಕೊಂಡು ಒಂದೇ ಸೂರಿನಡಿ ಪಕ್ಷವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥದ್ದು ಕೆಲಸವನ್ನು ನಮ್ಮಂಥವರಿಗೆ ಕೊಟ್ಟರೆ ನಾವು ಗ್ರಾಸ್ ರೂಟ್ ಲೆವೆಲ್ಲಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಆಗಿದ್ದರಿಂದಾಗಿ ಎಲ್ಲವೂ ನಮಗೆ ಅನುಭವವಿರುತ್ತದೆ. ಅದನ್ನು ಮತ್ತು ಹಿರಿಯರ ಸಲಹೆಗಳನ್ನು ಯುವಕರ ಕಾರ್ಯವನ್ನು ನಾವು ಎಲ್ಲವನ್ನು ತೆಗೆದುಕೊಂಡು ಜಾತ್ಯತೀತ ಮನೋಭಾವವುಳ್ಳಂಥ ಕಾಂಗ್ರೆಸ್ ಪಕ್ಷವನ್ನು ನಾವು ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಇದೆ, ಬಟ್ ಪ್ರಯತ್ನ ನಮ್ಮದು ವಿಶ್ವಾಸ ಇದೆ ಸರ್. ಒಂದು ವೇಳೆ ಜಿಲ್ಲಾಧ್ಯಕ್ಷರ ಪಟ್ಟ ಸಿಗದ ಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ನಿಮ್ಮದೊಂದು ಗುಂಪುಗಾರಿಕೆ ಏನಾದರೂ? ಇಲ್ಲ ಸರ್, ನಾವು 30 ವರ್ಷಗಳಿಂದ ಯಾವುದೇ ಪದವಿಯನ್ನು ನಾವು ಆಶಿಸಿಲ್ಲ ಇದುವರೆಗೂ. ನಾನು ಒಂದು ಪತ್ರ ಇಟ್ಕೊಂಡ್ಬಂದು ಇದುವರೆಗೂ ಯಾವುದೇ ಒಂದು ಬಿ ಫಾರ್ಮನ್ನು ಇದುವರೆಗೂ ನಾನು ಯಾರ ಬಳಿಯೂ ಕೇಳಿಲ್ಲ. ಮೊದಲ ಬಾರಿಗೆ ನಮ್ಮ ಹಲವಾರು ಗುರುಗಳ ಒತ್ತಾಯದ ಮೇರೆಗೆ ನಾವು ಬಂದು ಸೂಚನೆ ಮೇರೆಗೆ ನಾವು ಇಲ್ಲಿ ಬಂದು ಅಪ್ಲಿಕೇಶನ್ ಕೊಡ್ತಾ ಇದ್ದೀವಿ ಹೊರತು ನಮಗೆ ಹುಡ್ಕೊಂಡು ಹೋಗುವಂಥ ಮನಸ್ಸು ಮೊದಲಿಂದೂ ಇಲ್ಲ ಸರ್. ಕೊಟ್ಟರೆ ಸರ್ KH ಮುನಿಯಪ್ಪ ಸಾಹೇಬ್ರಾಗಿರ್ಬೋದು, ನೆಕ್ಸ್ಟು ಸಂಪಂಗಿ ಅಣ್ಣವರಾಗಿರ್ಬೋದು, VR ಸುದರ್ಶನ್ ಇರ್ಬೋದು, ಸುಧಾಕರ್ ರೆಡ್ಡಿ ಅವರು ಎಲ್ಲರೂ ನಮ್ಮ ಗುರುಗಳೇ. ಪಕ್ಷದ ಎಲ್ಲ ಶಿವಶಂಕರ್ ರೆಡ್ಡಿ ಅವರಿಂದ ಹಿಡಿದು ಎಲ್ಲರೂ ನಮ್ಮ ಹಿರಿಯ ನಾಯಕರೆಲ್ಲನೂ ಜಿಲ್ಲೆಯಲ್ಲಿ ನಮ್ಮ ಗುರುಗಳೇನೆ ಸರ್. ಥ್ಯಾಂಕ್ ಯು ಸರ್. B. ನಾರಾಯಣ ಸ್ವಾಮಿ, ಮಾಚನ್ನಪಲ್ಲಿ ನಾರಾಯಣ ಸ್ವಾಮಿ ಅಂತಾರೆ ಸರ್. ಥ್ಯಾಂಕ್ ಯು ಸರ್. ಈ ಬಾರಿ ನಮ್ಮ ರಾಹುಲ್ ಗಾಂಧಿರವರ ಒಂದು ಆದೇಶದ ಮೇರೆಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರವರ ಒಂದು ನೇತೃತ್ವದಲ್ಲಿ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಮುಖಂಡರ ಅಭಿಪ್ರಾಯವನ್ನು ತಗೊಂಡು ಇವತ್ತು ಜಿಲ್ಲಾಧ್ಯಕ್ಷರ ನೇಮಕ ಆಗ್ತಾ ಇದೆ. ಇದು ಒಂದು ಸಂತೋಷಕರ ಒಂದು ವಿಚಾರ ಆಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಪಾಲಕ್ ವರ್ಮಾ ಅಂತೇಳಿ ನಮ್ಮ ಗುಜರಾತ್ನ AICC ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಎಲ್ಲರ ಅಭಿಪ್ರಾಯವನ್ನು ಸುಮಾರು ಒಂದು 10 ದಿನಗಳಿಂದ ಪಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಮಟ್ಟಿಗೆ ಹೇಳೋದಾದ್ರೆ ಇವತ್ತು ಜಿಲ್ಲೆಗೆ ನಾನು ಜಿಲ್ಲಾ ಮಟ್ಟದ ನಾಯಕರಲ್ಲಿ ಒತ್ತಾಯ ಮಾಡ್ತೇನೆ, ರಾಜ್ಯ ಮಟ್ಟದ ನಾಯಕರಲ್ಲಿ ಇವತ್ತು ಒತ್ತಾಯ ಮಾಡ್ತೇನೆ. ಜಿಲ್ಲೆಯಾಗಿ 18 ವರ್ಷಗಳಾದ ನಂತರ ಇದುವರೆಗೂ ಬೇರೆ ಬೇರೆ ಅಹಿಂದ ಸಮುದಾಯಗಳಿಗೆ ಒಂದು ಅವಕಾಶ ಸಿಕ್ಕಿಲ್ಲ. ಇವತ್ತು ನಾವು ಗಟ್ಟಿಯಾಗಿ ಧ್ವನಿ ಮಾಡ್ತೇವೆ. ಈ ಬಾರಿ ಅಹಿಂದ OBC ಮೈನಾರಿಟಿ ಇರ್ಬೋದು, ಇಲ್ಲ ದಲಿತರಿಗಿರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಒಂದು ಅವಕಾಶ ಮಾಡಲೇ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ನಾಯಕರಲ್ಲೂ, ರಾಜ್ಯ ಜಿಲ್ಲಾ ಮಟ್ಟದ ನಾಯಕರಲ್ಲೂ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಇವತ್ತು
75% ಅಹಿಂದ ಇವತ್ತು ವರ್ಗಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದಾವೆ. ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಇವತ್ತು ಯಾವುದೇ ರೀತಿಯ ಒಂದು ಪ್ರಾತಿನಿಧ್ಯ ಜಿಲ್ಲಾ ಮಟ್ಟದಲ್ಲಿ ಪಕ್ಷದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ನಾನು ಸಹ ಇವತ್ತು ಏನು ಗಟ್ಟಿಯಾಗಿ ಇವತ್ತು ಪ್ರಬಲ ಆಕಾಂಕ್ಷಿಯಾಗಿ ಇದ್ದೇನೆ. ನನಗೆ ಭರವಸೆ ಇದೆ, ನಂಬಿಕೆ ಇದೆ. ಇವತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕರು ಇವತ್ತು ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೋದೆಂಬ ಭರವಸೆ ಇದೆ. ಹಾಗಾಗಿ ಈ ಪ್ರಯತ್ನದಲ್ಲಿ ನಾವಿದ್ದೇವೆ. ಸರ್, ನಿಮ್ಮ ಆಕಾಂಕ್ಷೆ ಪ್ರಬಲ ನಾಯಕರು ಅನ್ನೋದಕ್ಕಿಂತ ಇವತ್ತು ತಳಮಟ್ಟದಿಂದ ಇವತ್ತು ಪಕ್ಷವನ್ನ ಕಟ್ಟಬೇಕು. ಇವತ್ತು ಜಿಲ್ಲಾ ನಾಯಕರೇನಿದ್ದಾರೆ, ರಾಜ್ಯದ ನಾಯಕರೇನಿದ್ದಾರೆ, ಇವತ್ತು ಅವರು ಗುರುತಿಸ್ತಾರೆ. ಈ ಬಾರಿ ಅಹಿಂದ ಒಂದು ಸಮುದಾಯಗಳಿಗೆ ಇವತ್ತು ಮಣೆ ಆಗ್ಬೇಕು. ಅದರಲ್ಲೂ ವಿಶೇಷವಾಗಿ ಯುವಕರು ಏನಿದ್ದಾರೆ ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾನೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳೋದೇ, ಯುವಕರು ಮುಂದೆ ಬಂದ್ರೆ ಈ ದೇಶದ ಭವಿಷ್ಯ ಮುಂದೆ ಬರುತ್ತೆ ಅಂತೇಳಿ. ಮೊನ್ನೆ ನೋಡಿದ್ವಿ ನಾವು ದೆಹಲಿ ಮಟ್ಟದಲ್ಲಿ ಏನು ಯುವಕರು ಕಾಕ್ರೋಚ್ ಪಕ್ಷ ಅಂತೇಳಿ ಒಂದು ಪಕ್ಷವನ್ನು ಕಟ್ಟಿ ರಾಷ್ಟ್ರೀಯ ಒಬ್ಬ ಸಚಿವರನ್ನೇ, ಇವತ್ತು ಕೇಂದ್ರ ಸರ್ಕಾರ ಸಚಿವರನ್ನೇ ಇಳಿಸೋ ಮಟ್ಟಕ್ಕೆ ಒಂದು ಹೋರಾಟವನ್ನು ಮಾಡಿದ್ರು. ಹಾಗಾಗಿ ಯುವಕರಿಗೆ ಒಂದು ಅವಕಾಶ ಕೊಟ್ರೆ ಅಂತಹ ನೂರಾರು ಹೋರಾಟಗಳು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಗಟ್ಟಿ ತೆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಿಜೆಪಿ ಸರ್ಕಾರವನ್ನ, ಅವರ ದುರಾಡಳಿತವನ್ನ ಕಿತ್ತೊಗೆಸೋದಕ್ಕೆ ರಾಹುಲ್ ಗಾಂಧಿ ಅವರ ಪ್ರಧಾನಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ನಮ್ಗೆಲ್ಲರೂ ಒಂದು ಆಶಾದಾಯಕವಾಗಿದೆ. ಸಾಕ?